ಈ ದಿನದ ದೇವರ ವಾಕ್ಯ ಏಷಾಯ 61 3ನೇ ವಚನ. ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ಮಗಳೇ, ದುಃಖದಲ್ಲಿ ಇದ್ದೀಯಾ? ನಿನ್ನ ದುಃಖವು ಈ ದಿನದಲ್ಲಿ ನಾನು ಪರಿಹರಿಸುವೆನು. ನಿನ್ನನ್ನು ಆನಂದ ತೈಲದಿಂದ ಅಭಿಷೇಕಿಸುತ್ತೇನೆ. ಬೂದಿಯು ಪಶ್ಚಾತ್ತಾಪಕ್ಕೆ ಅದು ಸೂಚಕವಾಗಿದೆ. ಯಾರಾದರೂ ಪಾಪ ಮಾಡಿದಾಗ ಅವರು ಬೂದಿಯನ್ನು ತಮ್ಮ ತಲೆಯ ಮೇಲೆ ಹಾಕಿಕೊಂಡು ದೇವರ ಸನ್ನಿಧಾನದಲ್ಲಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ದೇವರ ಕರುಣೆಯನ್ನು ಹೊಂದಿಕೊಳ್ಳಲು ಅವರು ಹೀಗೆ ಮಾಡುತ್ತಿದ್ದರು. ಆದ್ದರಿಂದ ನಿನ್ನ ದುಃಖವನ್ನು, ನಿನ್ನ ಪಾಪವನ್ನು ನಾನು ತೆಗೆದುಹಾಕಿ ನಾನು ನಿನ್ನನ್ನು ಶಿರೋಭೂಷಣದಿಂದ, ಅಂದರೆ ನಾನು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ನಿನಗೆ ಕಿರೀಟವನ್ನು ಇಟ್ಟು ನಿಮ್ಮನ್ನು ಘನತೆಗೆ ಯೋಗ್ಯರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಈ ದಿನದಲ್ಲಿ ಅವಮಾನವು ನಿನ್ನನ್ನು ಕಾಡುತ್ತಾ ಇದೆಯೇ? ಎಲ್ಲ ಆ ಜನರ ನಿಂದೆಯ ಮಾತುಗಳು, ಅವರು ನಿನಗೆ ಅವಮಾನಪಡಿಸಿರುವಂಥ ಮಾತುಗಳು ನಿನಗೆ ಬಹಳವಾಗಿ ಕುಗ್ಗಿಸುತ್ತಾ ಇದೆಯೇ? ಆಗಿದ್ದರೆ ದೇವರನ್ನು ನೋಡು. ದೇವರು ನಿನಗಿರುವಂಥ ಅವಮಾನವನ್ನು ಆತನು ತೆಗೆದುಹಾಕುವ ಆತನಾಗಿದ್ದಾನೆ. ನಿನ್ನ ಹೀನವಾದ ಪರಿಸ್ಥಿತಿಯನ್ನು ಈ ದಿನದಲ್ಲಿ ದೇವರು ಮಾರ್ಪಡಿಸಲು ಬಯಸುತ್ತಾ ಇದ್ದಾನೆ. ಪ್ರಿಯರೇ, ದೇವರನ್ನು ನಂಬಿರಿ, ದೇವರ ವಾಕ್ಯವನ್ನು ಆತುಕೊಳ್ಳಿರಿ, ಆತನ ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥಿಸಿರಿ. ದೇವರೇ, ನನ್ನ ಈ ಕನಿಷ್ಠವಾದಂಥ ಜೀವಿತದಿಂದ ನನ್ನನ್ನು ಉನ್ನತ ಸ್ಥಾನಕ್ಕೆ ನಡೆಸಪ್ಪ. ಈ ಬೂದಿಯಲ್ಲಿ ಇದ್ದಂಥ ನನ್ನನ್ನು ನೀನಪ್ಪ ಕರ್ತನೆ ಶಿರೋಭೂಷಣದಿಂದ ನನ್ನನ್ನು ತುಂಬಿಸಪ್ಪ ಎಂಬುದಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ಈ ಲೋಕದ ಜನರ ಮೊರೆ ಹೋಗಿ ನನಗೆ ಆ ಕೆಲಸ ಕೊಡು, ನನ್ನನ್ನು ಉನ್ನತಿಗೆ ನಡೆಸು ಎಂಬುದಾಗಿ, ನನ್ನ ಕೈ ಹಿಡಿದು ನಡೆಸು ಎಂಬುದಾಗಿ ಹೇಳಿದರೆ ಅದು ವ್ಯರ್ಥ. ಅವರು ನಿನಗೆ ಸಮಾಧಾನಕ್ಕೆ ಸರಿ ಎಂಬುದಾಗಿ ಹೇಳಿರಬಹುದೇ ಹೊರತು ಅವರು ನಿಮ್ಮನ್ನು ಕೈ ಹಿಡಿದು ನಡೆಸಲು ಸಾಧ್ಯವಿಲ್ಲ. ನೀವು ಯೇಸು ಸ್ವಾಮಿಯ ಮೇಲೆ ಆತುಕೊಳ್ಳುವಾಗ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಯೇಸು ಸ್ವಾಮಿ ನಿಮ್ಮನ್ನು ಉನ್ನತಿಗೆ ನಡೆಸುತ್ತಾರೆ. ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರುವಂಥ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. ಅದರಲ್ಲಿ ನಿನ್ನ ಜೀವಿತದಲ್ಲಿ ಉನ್ನತಿ ಬೇಕು. ನಿನ್ನ ಜೀವಿತದಲ್ಲಿ ನೀನು ಏಳಿಗೆಯಾಗಬೇಕು. ನಿನ್ನ ಜೀವಿತದಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕು. ನಿನ್ನ ಕನಿಷ್ಠ ಪರಿಸ್ಥಿತಿಯು ಮಾರ್ಪಡಬೇಕು. ಹಾಗಿದ್ದರೆ ದೇವರಲ್ಲಿ ಈ ವಾಕ್ಯವನ್ನು ಹಿಡಿದುಕೊಂಡು ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಅಪ್ಪ ಕರ್ತನೇ ರಾಜ, ಅವಮಾನಕ್ಕೆ ಈಡಾಗಿರುವಂಥ ನಿನ್ನ ಮಕ್ಕಳಿಗೆ ಸ್ವಾಮಿ, ಅವರ ಬೂದಿಯಾಗಿರುವಂಥ ಪರಿಸ್ಥಿತಿಯಿಂದ ಅಪ್ಪ ನೀನು ನಿನ್ನ ಶಿರೋಭೂಷಣದಿಂದ ಅವರನ್ನು ತುಂಬಿಸಿ ನಿರಂತರವಾದಂಥ ಅಪ್ಪ ಆನಂದವನ್ನು, ನಿತ್ಯ ನಿರಂತರವಾದಂಥ ಹರ್ಷವನ್ನು ನೀವು ಕೊಡುವ ದೇವರಾಗಿದ್ರಲ್ಲಪ್ಪ ಕರ್ತನೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸಪ್ಪ. ಅವರ ಕಣ್ಣೀರನ್ನು ಒರೆಸು ನನ್ನ ರಾಜನೇ. ಅವರ ಜೀವಿತವು ಸ್ವಾಮಿ ಇನ್ನು ಮುಂದೆ ಯಾವಾಗಲೂ ಕರ್ತನೆ ನಿನ್ನ ನಾಮವನ್ನು ಅಪ್ಪ ಪ್ರಚುರಪಡಿಸುವುದಕ್ಕಾಗಿ ಅಪ್ಪ ಕರ್ತನೆ ಅವರು ಪ್ರಕಾಶವುಳ್ಳ ಜೀವಿತವನ್ನು ಜೀವಿಸೋ ಹಾಗೆ ದೇವ ನೀನು ಅವರಿಗೆ ಸಹಾಯ ಮಾಡಿರಿ ಕರ್ತರೇ ರಾಜ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.